ಈಗ ತಾನೇ ಬಿಗ್ ಬಾಸ್ ಜರ್ನಿ ಮುಗಿಸ್ಕೊಂಡು ಬಂದು ಈಗ ಮತ್ತೊಂದು ಹೊಸ ಜರ್ನಿ ಶುರು ಮಾಡ್ತಾ ಇದ್ದಾರೆ ಕಾಮಿಡಿ ಸಂತೋಷ್ ಅವರು. ಫೇಮಸ್ ಇರೋದವ್ರು ತುಕಾಲಿ ಸಂತೋಷ್ ಅಂತಾನೆ. ಬನ್ನಿ ಅವ್ರನ್ನ ಮಾತನಾಡ್ಸೋಣ. ಹೇಗಿದೆ ಅವರ ಜರ್ನಿ? ಈಗ ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ, ಆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಹಾಯ್ ಸಂತೋಷ್ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ ಮೇಡಮ್. ಬಿಗ್ ಬಾಸ್ ಮುಗೀತು. ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಜನಗಳು ಯಾವ ಥರ ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಅಂತ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಇತ್ತು. ನನ್ನ ಒಂದು ಜನಗಳ ಅಭಿಮಾನ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಖುಷಿ ಪಡ್ತಾಯಿದ್ದೀನಿ. ಹ್ಯಾಪಿ ಮೂಮೆಂಟ್ ಇತ್ತು. ಇಂಟರ್ವ್ಯೂನೆಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ಸೊ ಸಡನ್ಲಿ ಕಲರ್ಸಿಂದ ಇನ್ನೊಂದು ಆಫರ್ ಬಂತು, ಗಿಚ್ಚಿ ಗಿಲಿಗಿಲಿ ಅಂತ. ಸೊ ಇದರಲ್ಲಿ ಮತ್ತೆ ನಗಿಸೋಂಥ ಒಂದು ಕಾರ್ಯ ಮುಂದೆ ಸಾಗ್ತಾ ಇದೆ. ನಾನು ಹೇಳಿದ್ದೆ ಆವಾಗಲೇ, ಈ ಬಿಗ್ ಬಾಸ್ ಮನೇಲಿ ಎಷ್ಟು ನಗಿಸಿದ್ನೋ ಹಾಗೇ ಮುಂದೆ ನಗಿಸ್ತೀನಿ ಅಂತ. ಆ ಮುಂದೆ ನಗಿಸೋದಕ್ಕೋಸ್ಕರ ಇನ್ನೊಂದು ಹೊಸ ಕಾರ್ಯಕ್ರಮದೊಂದಿಗೆ ನಾನು ಬರ್ತಾಯಿದ್ದೀನಿ. ಅದು ಕಲರ್ಸ್ ಅವರು ಸೊ ಒಳ್ಳೆ ವೇದಿಕೆ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ನಾನು ಕರ್ನಾಟಕದ ಜನತೆನ ನಗಿಸ್ತೀನಿ, ಖುಷಿಯಾಗಿಡ್ತೀನಿ. ನಾನು ಪ್ರಾಮಿಸ್ ಮಾಡಿದ್ದೆ ನನ್ನ ಉಸಿರಿರೋರ್ಗೂ ನಿಮ್ಮನ್ನ ನಗಿಸ್ತೀನಿ ಅಂತ. ಅದನ್ನು ಪ್ರಾಮಿಸ್ನ ಉಳಿಸ್ಕೊತಾ ಇದ್ದೀನಿ. ಮತ್ತೆ ಒಂದು ಹೊಸ ಶೋನಲ್ಲಿ ಮತ್ತೆ ನಿಮ್ಮನ್ನ ನಗಿಸ್ತೀನಿ. ಥ್ಯಾಂಕ್ ಯು. ಇನ್ನೊಂದು ವಿಷಯ ಕೇಳ್ಪಟ್ವಿ, ನಿಮ್ಮ ವೈಫ್ ಮಾನಸ ಅವರು ಕೂಡ ಗಿಚ್ಕಿಲಿ ಇರ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಏನು ಅನ್ಸುತ್ತೆ, ಈ ಹಿಂದೆ ಬೇರೆ ಯಾವುದೇ ಚಾನೆಲ್ ಇರ್ಬೋದು, ಬಟ್ ಒಟ್ಟಿಗೆ ಕೆಲಸ ಮಾಡಿದ್ರಿ, ಈಗ ಮತ್ತೆ ಒಟ್ಟಿಗೆ ಸ್ಟೇಜ್ ಮೇಲೆ ಬರ್ತಾ ಇದ್ದೀರಾ, ಹೇಗನ್ಸುತ್ತೆ ಆ ಬಗ್ಗೆ ಹೇಳಿ ಮೇಡಮ್? ಒಂದು ಎಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾಳೆ, ನಾನೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಸಿಕ್ಕಾಪಟ್ಟೆ ಬ್ರಿಲಿಯಂಟ್ ಅವಳು. ಒಳ್ಳೆ ಕಾಮಿಡಿ ಆ್ಯಕ್ಟ್ರು, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇದೆ, ಕಾಮಿಡಿ ಸೆನ್ಸ್ ಆಫ್ ಹ್ಯೂಮರ್ ಇದೆ. ಸೊ ಹಂಗೆಲ್ಲ ಇರುವಾಗ ಸೊ ಯಾಕೆ ಸೈಲೆಂಟ್ ಆಗಿರಬೇಕು? ಸೊ ನಾವು ಮಾತ್ರ ಯಾಕೆ ನಾವು ಮಾತ್ರ ಕಾಮಿಡಿ ಮಾಡಬೇಕು, ಅವ್ರು ಯಾಕೆ ಮಾಡಬಾರ್ದು? ಸೊ ಅನ್ನೋದು ಯಾವುದೂ ಇಲ್ದೇ ಸೊ ನನ್ನ ಹೆಂಡ್ತಿ ಎಷ್ಟು ಬೆಳೀತಾಳೋ ಅಷ್ಟು ನನಗೆ ಹೆಮ್ಮೆ. ಸೊ ಅವಳಿಗೂ ಒಂದು ಪ್ಲಾಟ್ಫಾರ್ಮ್ ಸಿಗ್ತದೆ. ಇನ್ನೊಂದು ಏನು ಹೇಳಬೇಕು ಅಂತಂದರೆ, ನನಗೆ ನಾನು ಎಲ್ಲಿ ಹೋಗ್ತೀನೋ ಅಲ್ಲಿ ನನ್ನ ಹೆಂಡ್ತಿ ಜೊತೆಲಿರಬೇಕು ಅಂತ ಆಸೆ ಪಡ್ತೀನಿ. ಯಾವುದಾದ್ರೂ ಜೋಡಿಯಾಗಿ ಪ್ರೋಗ್ರಾಮ್ ಮಾಡ್ತೀವಿ, ಜೋಡಿಯಾಗಿ ಶೋ ಮಾಡ್ತೀವಿ. ಸೊ ಇದರಲ್ಲೂ ಜೋಡಿಯಾಗಿ ಬರಬೇಕು ಅಂತ ಆಸೆ ಇತ್ತು ನನಗೆ. ಸೊ ಆಮೇಲೆ ಒಂದು ಪರಿಪೂರ್ಣವಾಗಿ ಎಲ್ಲ ಒಂದು ಕಾಮಿಡಿಯನ್ನು ಮಾಡಿ ಜನರ ಮನಸ್ಸನ್ನು ಗೆದ್ದಿದ್ದಾಳೆ. ಒಂದು ಫಿಲ್ಟರ್ ಇಲ್ದೇ ಕಾಮಿಡಿ ಮಾಡ್ತಾಳೆ, ಇಷ್ಟ ಆಗುತ್ತೆ. ಸೊ ಅವ ಅಂಥ ಒಂದು ಗುಡ್ ಟ್ಯಾಲೆಂಟ್ ಇರ್ತಕ್ಕಂಥ ನಮ್ಮ ವೈಫು ಈ ಒಂದು ಶೋನಲ್ಲಿ ನನಗೆ ಸಾರಥಿಯಾಗಿ ಬರ್ತಾ ಇದ್ದಾಳೆ. ಕರ್ನಾಟಕದ ಜನನ ನಗಿಸೋದಕ್ಕೆ ನನ್ನ ಜೊತೆಯಾಗಿದ್ದಾಳೆ ಅಂತಂದರೆ ತುಂಬ ಖುಷಿ ಆಗುತ್ತೆ. ಸೊ ಹ್ಯಾಪಿ. ನನ್ನ ಹೆಂಡ್ತಿ ನಾನು ಜೊತೆಯಾಗಿ ಗಿಚ್ಚಿಗಿಲಿಗಿಲಿ ಇರೋದು ತುಂಬ ಖುಷಿ ಆಗ್ತಾಯಿದೆ. ಇಡೀ ಕರ್ನಾಟಕನ ಹೊಟ್ಟೆ ಉಣ್ಣಾಗೋಷ್ಟು ನಗಿಸ್ತೀವಿ ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸಂತೋಷ್ ಅವರೇ. ಒಳ್ಳೇದಾಗಲಿ ನಿಮಗೂ ಮತ್ತು ವೈಫ್ ಮಾನಸ ಅವ್ರಿಗೂ ಹೇಳಿಬಿಡಿ ನಮ್ಮ ಕಡೆಯಿಂದನೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಂದಿನ ವಾರದಿಂದ ಗಿಚ್ಚಿಗಿಲಿಗಿಲಿ ಬರುತ್ತೆ, ಅದರಲ್ಲಿ ನಾನು ನನ್ನ ಹೆಂಡತಿ ಜೊತೆಲಿ ಬರ್ತೀವಿ. ದಯವಿಟ್ಟು ಜನರ ನೋಡಿ ನಮ್ಮನ್ನ ಹಾರೈಸಿ ಹಂಚಿ ನಮ್ಮ ಒಂದು ಕಾಮಿಡಿಯನ್ನು ನಿಮಗೆ ಉಣಬಡಿಸ್ತೀವಿ. ಥ್ಯಾಂಕ್ ಯು, ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ಕಾಮಿಡಿ ತುಕಾಲಿ ಸಂತೋಷ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಚಂದ್ರೇಶ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.